ನಮಸ್ಕಾರ ವೀಕ್ಷಕರೇ. ಮೋದಿ ಅಲೆಯಲ್ಲಿ ಕೊಚ್ಚಿ ಹೋಗ್ತಾ ಇರೋ ಕಾಂಗ್ರೆಸ್ ಹಾಗೂ ಇತರೆ ಮಿತ್ರ ಪಕ್ಷಗಳು ಯಾವ ಅಸ್ತ್ರವನ್ನ ಪ್ರಯೋಗಿಸಲಾಗದ ಪರಿಸ್ಥಿತಿಗೆ ಬಂದು ನಿಂತಿವೆ. ಈ ಮಧ್ಯೆ ಕಾಂಗ್ರೆಸ್ ಸಂವಿಧಾನ ಅನ್ನೋ ಪದವನ್ನ ಎತ್ತಿದ್ರೆ ಅದೇ ಸಂವಿಧಾನದ ಕುರಿತು ರೋಚಕ ಭವಿಷ್ಯವೊಂದು ಹೊರಬಿದ್ದಿದೆ. ಅಂದಹಾಗೆ ಈ ಭವಿಷ್ಯವನ್ನ ನುಡಿದಿರೋದು ಸಣ್ಣ ಪುಟ್ಟ ವ್ಯಕ್ತಿಯಲ್ಲ. ಕೋಟ್ಯಂತರ ಹಿಂದೂಗಳ ಕನಸಾದ ರಾಮ ಮಂದಿರಕ್ಕೆ ಇಂಥ ತಿಂಗಳಲ್ಲೇ ಅಡಿಪಾಯ ಹಾಕಲಾಗುತ್ತೆ, ಇಂಥ ವರ್ಷವೇ ಉದ್ಘಾಟನೆ ಮಾಡಲಾಗುತ್ತೆ ಅಂತ ನಿಖರವಾಗಿ ಹೇಳಿದ್ದ ಜ್ಯೋತಿಷಿ. ಆ ಜ್ಯೋತಿಷಿ ಈಗ 2026ರಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ಆಗಲಿದೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ಪದವನ್ನ ತೆಗೆಯಲಾಗುತ್ತೆ ಅಂತ ಒತ್ತಿ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ರಾಹುಲ್ ಗಾಂಧಿ ಕೂಡ ಇದೇ ವಿಚಾರವನ್ನ ಹೇಳ್ತಾ ಇದ್ದು ಸಂವಿಧಾನ ಬದಲಾವಣೆಗೆ ಸಿದ್ಧತೆ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಹಾಗಿದ್ರೆ ಸಂವಿಧಾನ ನಿಜಕ್ಕೂ ಬದಲಾಗಲಿದೆಯಾ? ಒಂದು ವೇಳೆ ಬದಲಾಗುತ್ತೆ ಅನ್ನೋದಾದ್ರೆ ಯಾವುದಕ್ಕೆ ತಿದ್ದುಪಡಿ ಆಗಬಹುದು ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಆರಂಭವಾಗಿವೆ. ಇತ್ತ ಇಂಡಿ ಅಂತ ಒಕ್ಕೂಟ ಮಾಡಿಕೊಂಡಿರೋ ಪ್ರಧಾನಿ ಮೋದಿ ವಿರುದ್ಧ ಹೋರಾಟಕ್ಕೆ ಇಳಿದಿರೋ ನಾಯಕರ ಸಭೆಗಳಿಗೆ ಜನರೇ ಬರ್ತಾ ಇಲ್ಲ. ಸ್ಟೇಜ್ ಮೇಲೆ ಎಲ್ಲಾ ಕುಟುಂಬ ರಾಜಕಾರಣಿಗಳು ಒಟ್ಟಾಗಿ ಸೇರಿರೋದನ್ನು ಕೂಡ ಜನರು ಟ್ರೋಲ್ ಮಾಡ್ತಾ ಇದ್ದಾರೆ. ಇಂಡಿ ಒಕ್ಕೂಟದಲ್ಲಿ ಮುಂದಿನ ಸಾಲಲ್ಲಿದ್ದ ಕೇಜ್ರಿವಾಲ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಇಲ್ಲವೇ ಇಲ್ಲ ಅನ್ನೋದು ಬಹುತೇಕ ಖಚಿತವಾಗ್ತಾ ಇದೆ. ಅಲ್ಲದೆ ಇಡೀ ಆಮ್ ಆದ್ಮಿ ಪಾರ್ಟಿಯ ಎಲ್ಲಾ ಆಕ್ಟಿವಿಟೀಸ್ಗೂ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಿದ್ರೆ ಏನಿದು ಸಂವಿಧಾನ ಬದಲಾವಣಾ ಚರ್ಚೆ? ರಾಹುಲ್ ಗಾಂಧಿ ಆರೋಪಕ್ಕೆ ಅಸಲಿ ಕಾರಣ ಏನು? ಇಂಡಿ ಒಕ್ಕೂಟದ ಪರಿಸ್ಥಿತಿ ಏನಾಗಿದೆ? ಕೇಜ್ರಿವಾಲ್ ಕತೆ ಏನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಧಾನಿ ಮೋದಿ 400 ಸೀಟ್ ಗೆಲ್ಲೋ ಗುರಿ ಇಟ್ಟಿದ್ದಾರೆ. ಅದನ್ನ ಸಾಧಿಸೋದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ. EVM ಗಳನ್ನ ಹ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರು ಗೆದ್ರೆ ದೇಶದ ಸಂವಿಧಾನವನ್ನ ಬದಲಿಸ್ತಾರೆ, ಜನರ ಹಕ್ಕನ್ನ ಕಿತ್ತುಕೊಳ್ತಾರೆ, ನಮ್ಮ ದೇಶವನ್ನ ಅವರಿಂದ ರಕ್ಷಿಸಬೇಕಿದೆ. ಇದು ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿಯ ಹೊಸ ಆರೋಪಗಳು. ಸಂದಿಗ್ಧ ಹಾಗೂ ನಿರ್ಣಾಯಕ ಪರಿಸ್ಥಿತಿಗಳಲ್ಲಿ ಕಾಂಗ್ರೆಸ್ ನಾಯಕರು ಸಂವಿಧಾನವನ್ನ ಮುನ್ನೆಲೆಗೆ ತರೋದು ಹೊಸತೇನಲ್ಲ. ಆದ್ರಿಂದ ಈಗ ಮತ್ತೆ ಸಂವಿಧಾನವನ್ನ ಮುನ್ನೆಲೆಗೆ ತರ್ತಾ ಇರೋದು ಕೂಡ ಕೊನೆ ಅಸ್ತ್ರ ಅಂತಲೇ ಜನರು ಭಾವಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನದಲ್ಲಿ ಒಂದಷ್ಟು ತಿದ್ದುಪಡಿ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ರಾಹುಲ್ ಈ ವಿಚಾರವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಪ್ರಖ್ಯಾತ ಜ್ಯೋತಿಷಿಯೊಬ್ಬರು 2026ಕ್ಕೆ ಸಂವಿಧಾನದಲ್ಲಿ ಪ್ರಮುಖ ತಿದ್ದುಪಡಿ ಆಗಲಿದೆ ಅಂತ ಹೇಳಿರೋದು ಈ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಅನಿರುದ್ಧ್ ಕುಮಾರ್ ಮಿಶ್ರಾ ಅನ್ನೋ ಜ್ಯೋತಿಷಿ ಈ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ದಾರೆ. ಧರ್ಮಕ್ಕೆ ಸಂಬಂಧಿಸಿದ ಪದವೊಂದನ್ನ ಸಂವಿಧಾನದಿಂದ ತೆಗೆಯಲಾಗುತ್ತೆ ಅಂತ ಅಂದಾಜಿಸಿದ್ದಾರೆ. ಈ ಬಗ್ಗೆ ಕೇಂದ್ರದಿಂದ ಆಗಲಿ, ಪ್ರಧಾನಿ ಮೋದಿಯಿಂದ ಆಗಲಿ ಅಥವಾ ಬಿಜೆಪಿ ನಾಯಕರಿಂದ ಆಗಲಿ ಇದುವರೆಗೆ ಯಾವುದೇ ಹೇಳಿಕೆಗಳು ಬಂದಿಲ್ಲ. ಆದ್ರೂ ಮಿಶ್ರಾ ಮಾತನ್ನ ಜನರು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರೋದಕ್ಕೆ ಕಾರಣ ಅವರ ಟ್ರ್ಯಾಕ್ ರೆಕಾರ್ಡ್. ಹೌದು, ಈ ಹಿಂದೆ ರಾಮ ಮಂದಿರ ಉದ್ಘಾಟನೆ ಸೇರಿದಂತೆ ಹಲವು ವಿಚಾರಗಳು ಯಾವ ವರ್ಷದಲ್ಲಿ ನಡೆಯಲಿದೆ ಅನ್ನೋದನ್ನ ಸರಿಯಾಗಿ ಹೇಳಿದ್ರು ಮಿಶ್ರಾ. ಆದ್ರಿಂದ ಸಂವಿಧಾನದ ವಿಚಾರದಲ್ಲಿ ಅವರ ಭವಿಷ್ಯ ನಿಜವಾಗ್ಬೋದು ಅಂತಲೇ ಎಲ್ಲರೂ ಅಂದಾಜಿಸ್ತಾ ಇದ್ದಾರೆ. ಅವರ ಹೇಳಿಕೆಯ ಪ್ರಕಾರವೇ ನೋಡೋದಾದ್ರೆ ಯಾವ ಬದಲಾವಣೆ ಆಗ್ಬೋದು ಅನ್ನೋದರ ಬಗ್ಗೆಯೂ ಜನ ಚರ್ಚಿಸ್ತಾ ಇದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಸಂಪೂರ್ಣವಾಗಿ ಬದಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಆದ್ರೆ ಕಾಲಕ್ಕೆ ತಕ್ಕ ಹಾಗೆ ಜನರ ಜೀವನದ ದೃಷ್ಟಿಯಿಂದ ಒಂದಷ್ಟು ತಿದ್ದುಪಡಿ ಆಗಬೇಕು ಅನ್ನೋದು ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಅವಧಿಯಲ್ಲಿ ಹಲವು ಬಾರಿ ನಡೆದಿದೆ. ಅದೆಷ್ಟೋ ತಿದ್ದುಪಡಿಗಳು ಆಗಿ ಹೋಗಿವೆ. ಈಗ ಸೆಕ್ಯುಲರ್ ಅನ್ನೋ ಪದವನ್ನ ತೆಗೆಯಬಹುದು ಅಂತ ಮಿಶ್ರಾ ಭವಿಷ್ಯ ಹೇಳ್ತಾ ಇದೆ. ಭಾರತದಲ್ಲಿ ಎಲ್ಲಾ ಧರ್ಮದವರು ಸಮಾನರು ಅಂದ್ಮೇಲೆ ಆ ಪದವನ್ನ ಯಾಕೆ ತೆಗಿಬೇಕು ಅನ್ನೋದು ಎಲ್ಲರಲ್ಲಿರೋ ಪ್ರಶ್ನೆ. ಆದ್ರೆ ಅದಕ್ಕೆ ಅಸಲಿ ಕಾರಣ ಆ ಪದ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು. ಭಾರತದಲ್ಲಿ ಎಲ್ಲಾ ಧರ್ಮದವರು ಸಮಾನರು ಅಂತ ಅಂಬೇಡ್ಕರ್ ಅವರು ಹೇಳಿದ್ರು. ಎಲ್ಲಾ ಧರ್ಮದವರು ಸಮಾನರು ಅಂದ್ಮೇಲೆ ಯಾವುದೋ ಒಂದು ಧರ್ಮಕ್ಕೆ ಹೆಚ್ಚು ಆದ್ಯತೆ ನೀಡಿದ್ರೆ ಅಲ್ಲಿ ಸಮಾನತೆ ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ. ಆದ್ರಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾನತೆಯ ಕನಸು ನನಸಾಗಬೇಕು ಅಂದ್ರೆ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ನಿಯಮ ಇರಬೇಕು. ಮೇಲು ಕೀಳು ಎನ್ನದೆ ಎಲ್ಲರಿಗೂ ಒಂದೇ ರೀತಿಯ ಹಕ್ಕುಗಳಿರಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಸರ್ಜರಿ ಮಾಡಲಾಗುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಯಾಕೆ ಈ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇರೋದು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಜನರು ಹೇಳೋ ಪ್ರಕಾರ ಸಮಾನತೆ ಸಲುವಾಗಿ ಕೆಲ ತಿದ್ದುಪಡಿ ಆದ್ರೆ ಕಾಂಗ್ರೆಸ್ ಬೆನ್ನಿಗೆ ನಿಂತಿರೋ ಸಮುದಾಯಕ್ಕೆ ಅಲ್ಪಸಂಖ್ಯಾತ ಸೌಲಭ್ಯ ಕೈ ತಪ್ಪಲಿದೆ ಅನ್ನೋದು. ಯಾಕಂದ್ರೆ ಅಲ್ಪಸಂಖ್ಯಾತರು ಅಂದ್ರೆ ಹೆಸರೇ ಹೇಳೋ ಹಾಗೆ ಕಡಿಮೆ ಸಂಖ್ಯೆಯಲ್ಲಿ ಇರುವವರು. ಅಂತವರಿಗೆ ಆದ್ಯತೆ ಕೊಡಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅಲ್ಪ ಸಂಖ್ಯೆಯಲ್ಲಿ ಯಾರಿದ್ದಾರೆ ಅಂತ ತಿಳಿಬೇಕು ಅಂದ್ರೆ ಅದಕ್ಕೆ ಮಾರ್ಗ ಜಾತಿ ಗಣತಿ.
ಜಾತಿ ಗಣತಿಯಲ್ಲಿ ಬರೋ ವರದಿ ಪ್ರಕಾರ ಯಾರ ಸಂಖ್ಯೆ ಕಡಿಮೆ ಇದೆಯೋ ಅವರಿಗೆ ವಿಶೇಷ ಸವಲತ್ತು ನೀಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಧರ್ಮದ ಆಧಾರದಲ್ಲಿ ಈ ಸವಲತ್ತನ್ನ ಪಡೆದ್ರೆ ನಿಜವಾಗಿ ಈ ಸೌಲಭ್ಯಕ್ಕೆ ಅರ್ಹರಾದವರಿಗೆ ಅನ್ಯಾಯವಾಗುತ್ತೆ. ಆದ್ರಿಂದ ಇದನ್ನ ಸರಿಪಡಿಸಲಾಗುತ್ತೆ ಅಂತ ಜನ ಮಾತನಾಡ್ತಾ ಇದ್ದಾರೆ. ಅಲ್ಲದೆ ಇದನ್ನು ಸರಿಪಡಿಸಿದ್ರೆ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟಕ್ಕೆ ವೋಟ್ ಕೈ ತಪ್ಪೋದ್ರಿಂದ ರಾಹುಲ್ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ರಾಹುಲ್ ಗಾಂಧಿ ಹಲವು ಆರೋಪಗಳನ್ನ ಮಾಡಿದ್ದು, ರಾಗ ಪ್ರತಿ ಹೇಳಿಕೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಅದೇನಂದ್ರೆ ಇವಿಎಂ ಹ್ಯಾಕ್ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ರೆ, ಹಾಗಿದ್ರೆ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಬದಲಿಸ್ತಾರೆ ಅಂತ ಹೇಳಿದ್ರೆ ಮತ್ತೆ ಕಾಂಗ್ರೆಸ್ ಅವಧಿಯಲ್ಲಿ ಆಗಿರೋ ತಿದ್ದುಪಡಿ ಬಗ್ಗೆ ಏನ್ ಹೇಳ್ತೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. 400 ಸೀಟ್ ಗೆಲ್ಲೋದಕ್ಕೆ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ ಅಂತ ರಾಗ ಹೇಳಿದ್ರೆ, ಹಾಗಿದ್ರೆ NDA 400ರ ಗೆರೆ ದಾಟುತ್ತೆ ಅನ್ನೋದನ್ನ ನೀವೇ ಒಪ್ಪಿಕೊಂಡ್ರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಪ್ರಿಯಾಂಕಾ ವಾದ್ರಾ, ನಾನು ಸಣ್ಣವಳಿದ್ದಾಗ ನನ್ನ ಅಜ್ಜಿ ರಾಮಾಯಣದ ಕತೆ ಹೇಳ್ತಾ ಇದ್ರು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಜನರು ಮತ್ಯಾಕೆ ರಾಮ ಮಂದಿರವನ್ನ ವಿರೋಧಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗೆ ರಾಹುಲ್ ಆಗ್ಲಿ ಅಥವಾ ಇಂಡಿ ನಾಯಕರು ನೀಡ್ತಾ ಇರೋ ಪ್ರತಿ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇವೆ. ಪ್ರಜಾಪ್ರಭುತ್ವವನ್ನ ಉಳಿಸಿ ಅಂತ ಇಂಡಿ ಒಕ್ಕೂಟ ಮಾಡಿದ್ದ ಯಾತ್ರೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಅದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಹಾಗಿದ್ರೆ ನೀವ್ಯಾಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಾ, ನಿಮಗೆ ಸಿಗ್ತಾ ಇರೋ ಬೆಂಬಲ ಇದೇ ನೋಡಿ ಅಂತ ಖಾಲಿ ಕುರ್ಚಿಗಳ ವಿಡಿಯೋವನ್ನ ಪೋಸ್ಟ್ ಮಾಡಿ ಜನರು ಮಾತನಾಡ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ಭ್ರಷ್ಟಾಚಾರದ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಕೇಜ್ರಿವಾಲ್ಗೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕೇಜ್ರಿವಾಲ್ ಕಸ್ಟಡಿ ಅವಧಿ ವಿಸ್ತರಣೆ ಆಗಿದ್ದು ಏಪ್ರಿಲ್ 15ರ ತನಕ ಒಳಗೆ ಇರೋದು ಫಿಕ್ಸ್ ಆಗಿದೆ. ಇನ್ನೊಂದೆಡೆ ಇಡೀ ಆಮ್ ಆದ್ಮಿ ಪಾರ್ಟಿಯ ಅಕೌಂಟ್ ಅನ್ನ ಇಡಿ ಫ್ರೀಸ್ ಮಾಡೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಇಡಿ ಅಧಿಕಾರಿಗಳು ಕೇಳ್ತಾ ಇರೋ ಪ್ರಮುಖ ಪ್ರಶ್ನೆಗಳಿಗೆ ಕೇಜ್ರಿವಾಲ್ ಕಡೆಯಿಂದ ಸರಿಯಾದ ಉತ್ತರಗಳು ಬರ್ತಾ ಇಲ್ಲ. ಅಲ್ಲದೆ ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿದ್ದು ಪಾಸ್ವರ್ಡ್ ನೀಡೋದಕ್ಕೆ ಕೇಜ್ರಿವಾಲ್ ನಿರಾಕರಿಸ್ತಾ ಇದ್ದಾರೆ. ಸುಮಾರು 4 ಫೋನ್ಗಳಲ್ಲಿ ಮಾಹಿತಿ ಇದ್ದು ಅದನ್ನ ರಿವೀಲ್ ಮಾಡೋದಕ್ಕೆ ಕೇಜ್ರಿವಾಲ್ ಹಿಂದೇಟು ಹಾಕ್ತಾ ಇದ್ದಾರೆ. ಈ ಪೈಕಿ ಒಂದು ಐಫೋನ್ ಪಾಸ್ವರ್ಡ್ ಓಪನ್ ಮಾಡೋದಕ್ಕೆ ಆಪಲ್ ಹೆಡ್ ಕ್ವಾರ್ಟರ್ಸ್ಗೆ ತೆರಳಿದೆ ಇಡಿ ಟೀಮ್. ಈ ನಡವಳಿಕೆಗಳನ್ನ ನೋಡಿ ಇಡೀ ಆಮ್ ಆದ್ಮಿ ಪಕ್ಷವೇ ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ಇನ್ವಾಲ್ವ್ ಆಗಿರೋ ಬಗ್ಗೆ ಡೌಟ್ ಬರ್ತಾ ಇದೆ. ಒಂದು ವೇಳೆ ಅದು ಕನ್ಫರ್ಮ್ ಆದ್ರೆ ಆಮ್ ಆದ್ಮಿಯ ಕಂಪ್ಲೀಟ್ ಅಕೌಂಟ್ ಫ್ರೀಸ್ ಆಗೋ ಸಾಧ್ಯತೆ ಇದೆ. ಕೇಜ್ರಿವಾಲ್ ವಿಚಾರವನ್ನು ಕಾಂಗ್ರೆಸ್ ಚುನಾವಣಾ ಅಸ್ತ್ರ ಮಾಡಿಕೊಂಡಿದ್ದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಅಂತ ಹೇಳ್ತಾ ಇದೆ. ಇತ್ತ ಭ್ರಷ್ಟಾಚಾರ ಅಕ್ರಮ ಆರೋಪ ಹೊತ್ತು ಜೈಲು ಸೇರಿರೋ ಹೇಮಂತ್ ಸೊರೇನ್ ಹಾಗೂ ಕೇಜ್ರಿವಾಲ್ ಪತ್ನಿಯರು ಕೂಡ ಇಂಡಿ ಒಕ್ಕೂಟದ ರ್ಯಾಲಿಯಲ್ಲಿ ಭಾಗಿಯಾಗುವ ಮೂಲಕ ಒಗ್ಗಟ್ಟನ್ನ ಪ್ರದರ್ಶಿಸ್ತಾ ಇದ್ದಾರೆ. ಒಂದು ಕಡೆ ಈ ಸಮಾವೇಶಕ್ಕೆ ಜನರು ಬಾರದೇ ಇದ್ರೆ, ಇನ್ನೊಂದು ಕಡೆ ಸ್ಟೇಜ್ ಮೇಲಿನ ನಾಯಕರನ್ನ ಕಂಡು ಜನ ಪಾಯಿಂಟ್ ಔಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂಡಿ ಒಕ್ಕೂಟದ ಸ್ಟೇಜ್ ಮೇಲೆ ಇದ್ದಿದ್ದು ರಾಜೀವ್ ಗಾಂಧಿ ಪತ್ನಿ, ಕೇಜ್ರಿವಾಲ್ ಪತ್ನಿ, ಸೊರೇನ್ ಪತ್ನಿ, ರಾಜೀವ್ ಗಾಂಧಿ ಪುತ್ರ, ಲಾಲು ಪುತ್ರ, ಮುಲಾಯಂ ಪುತ್ರ, ಠಾಕ್ರೆ ಪುತ್ರ, ಕರುಣಾನಿಧಿ ಪುತ್ರ, ಶರದ್ ಪವಾರ್ ಪುತ್ರಿ, ಶೇಖ್ ಅಬ್ದುಲ್ಲಾ ಪುತ್ರ, ಖರ್ಗೆ ಪುತ್ರ, ಕಮಲ್ನಾಥ್ ಪುತ್ರ ಹಾಗೂ ಇನ್ನಷ್ಟು ಜನರು. ಹೀಗೆ ಅವರಿವರ ಮಕ್ಕಳು, ಕುಟುಂಬಸ್ಥರು ನಮ್ಮನ್ನ ಗೆಲ್ಲಿಸಿ ಅಂತ ಸ್ಟೇಜ್ ಮೇಲೆ ನಿಂತ್ರೆ ಜನ ಯಾಕೆ ವೋಟ್ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಟುಂಬ ರಾಜಕಾರಣ ಮಾಡುವವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡೋ ಹಕ್ಕಿದೆಯಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಜನರಿಗೆ ಬೇಕಾಗಿರೋದು ಕ್ಲಾರಿಟಿ. ಯಾರನ್ನ ಗೆಲ್ಲಿಸಬೇಕು, ಯಾಕೆ ಗೆಲ್ಲಿಸಬೇಕು, ಅವರು ಗೆಲ್ಲೋದ್ರಿಂದ ದೇಶಕ್ಕೆ ಏನು ಲಾಭ, ಇದೆಲ್ಲವನ್ನ ಜನ ಯೋಚಿಸಿಯೇ ಮತ ಹಾಕ್ತಾರೆ. ಸದ್ಯ ಕಾಂಗ್ರೆಸ್ ಕೊನೆ ಅಸ್ತ್ರ ಅನ್ನೋ ಹಾಗೆ ಸಂವಿಧಾನವನ್ನ ಮುಂದೆ ತರ್ತಾ ಇದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಸಂವಿಧಾನ ಬದಲಾಗಬೇಕಾ, ಯಾವ ರೀತಿಯ ಬದಲಾವಣೆ ಆಗಬೇಕು ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.